ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಒಂದಿನದ ಮಿನಿ ವ್ಲಾಗ್ ಇದಾಗಿರುತ್ತೆ ಫ್ರೆಂಡ್ಸ್. ನಾವಿವತ್ತು ಅಮ್ಮನ ಮನೆಯಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅಮ್ಮನ ಮನೆಯಿಂದ ರಾಮನಾಥ್ಪುರದ ಜಾತ್ರೆಗೆ ಹೋಗ್ತಾ ಇದೀವಿ. ನಾವಿವತ್ತು ವರ್ಷ ಹೋಗಿ ಪೂಜೆ ಮತ್ತೆ ಹಣ್ಣು ತುಪ್ಪ ಎಲ್ಲ ಮಾಡಿಸ್ತೀವಿ. ಅದಕ್ಕೋಸ್ಕರ ನಾವು ಜಾತ್ರೆ ಹಿಂದಿನ ದಿನ ಬಂದಿದ್ವಿ. ಯಾಕಂದ್ರೆ ಜಾತ್ರೆ ದಿನ ತುಂಬಾನೇ ರಶ್ ಆಗಿರುತ್ತೆ ಅಂತ. ರಶ್ ಏನಾಗಿರ್ಲಿಲ್ಲ, ಮೀಡಿಯಂ ಆಗಿ ರಶ್ ಆಗಿತ್ತು. ದೇವ ದರ್ಶನ ಅಂತ ತುಂಬಾ ಚೆನ್ನಾಗಾಯ್ತು. ಹಣ್ಣುಕಾಯಿ ಹಣ್ಣು ತುಪ್ಪ ಎಲ್ಲ ಮಾಡಿಸ್ಬಿಟ್ಟು ನಾವು ಬಂದ್ವಿ ಜಾತ್ರೆ ಸುತ್ತಕ್ಕೆ. ಮನೇಲೆ ಅಡ್ಗೆ ಮಾಡಿಸ್ಕೊಂಡು ನಾವು ಬಾಕ್ಸ್ ಎಲ್ಲ ತಗೊಂಡ್ ಬಂದಿದ್ವಿ. ಅದಕ್ಕೋಸ್ಕರ ನಾವು ಹೊಳೆ ಹತ್ರ ಫಿಶ್ ಗಳಿಗೆಲ್ಲ ಫುಡ್ ಹಾಕಿ ಅದಾದ್ಮೇಲೆ ಬಂದ್ಬಿಟ್ಟು ಊಟ ಎಲ್ಲ ಮಾಡಿದ್ವಿ. ಈ ದಿನಗಳನ್ನ ನೆನ್ಪು ಮಾಡ್ಕೊಂತಾ ಇದ್ರೆ ನನಗೆ ನಮ್ಮ ಹಿಂದಿನ ಬಾಲ್ಯದ ನೆನಪಾಗುತ್ತೆ. ಅದಲ್ಲದೆ ಮಕ್ಕಳು ಕೂಡ, ನಮ್ಮ ಮಕ್ಕಳು ಕೂಡ ಮರ್ತ್ಕೊಂಬಾರ್ದು ಅಂದ್ಬಿಟ್ಟು ನಾವು ವರ್ಷ ಅಡ್ಗೆ ಮಾಡ್ಕೊಂಡು ಇಲ್ಲೇ ಊಟ ಮಾಡಿ ನಾವು ಜಾತ್ರೆನ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ನೀವು ಕೂಡ ಹೀಗೆ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ. ನಮ್ಮ ಊರ ಸುತ್ತಮುತ್ತ ಇರೋರು, ಹಾಸನ, ಅರಕಲಗೂಡು, ರಾಮನಾಥ್ಪುರ ಸುತ್ತಮುತ್ತ ಇರೋರು, ಈ ಲೆಂತಿ ವಿಡಿಯೋನ ನಾನು ನಿಷ್ಕಲಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಒಂದ್ಸರಿ ಫ್ರೀ ಮಾಡ್ಕೊಂಡು ಹೋಗಿ ನೋಡಿ. ಥ್ಯಾಂಕ್ ಯು.